ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ರೇಜಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪಿ ಎಮ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಪಿ ಎಮ್ ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು, ನಂತರ ಪಿ ಎಮ್ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಯೂಸಸ್ ಏನೇನೋ, ಉಪಯೋಗಗಳು ಏನೇನೋ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾವು ಪಿ ಎಮ್ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಉಪಯೋಗಗಳ ಬಗ್ಗೆ ತಿಳ್ಕೊಳೋದಾದರೆ, ನಿಮಗೆ ಪಿ ಎಮ್ ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ನೀವೇನಾದರೂ ಅಪ್ಲೈ ಮಾಡಿದರೆ ನಿಮಗೆ 3 ಲಕ್ಷದವರೆಗೆ ನಿಮಗೆ ಲೋನ್ ಸಿಗುವ ಸಾಧ್ಯತೆ ಇತ್ತು. ಅಂದರೆ 2025ರವರೆಗೆ 3 ಲಕ್ಷ ರೂಪಾಯಿ ಲೋನ್ ಸಿಗುವ ಸಾಧ್ಯತೆ ಇತ್ತು. ನಂತರ ಈಗ 2026ರ ಬಜೆಟ್ ನಂತರ ಅದನ್ನು ಹೆಚ್ಚಿಗೆ ಮಾಡಿ 5 ಲಕ್ಷದವರೆಗೆ ಲೋನನ್ನು ಡಿಸೈಡ್ ಮಾಡಿದ್ದಾರೆ. ಅಂದರೆ ನಿಮಗೆ ಈ ಲೋನ್ ಅಮೌಂಟು ನಿಮ್ಮ ಬ್ಯಾಂಕ್ ಅಕೌಂಟ್ ಮತ್ತು ನಿಮ್ಮ ಬ್ಯಾಂಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೀವು ಯಾವ್ಯಾವ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಿದಾವೋ, ಸೊ ಎಲ್ಲ ಬ್ಯಾಂಕ್ಗಳಲ್ಲೂ ಕೂಡ ನೀವು ಅಪ್ಲೈ ಮಾಡಿಕೊಂಡು ಈ ಸೌಲಭ್ಯವನ್ನು ನೀವು ಪಡ್ಕೊಳ್ಳಬಹುದಾಗಿರುತ್ತೆ. ನಂತರ ನಿಮಗೆ ಲೋನ್ ಅಮೌಂಟ್ ಮಾತ್ರ ನಿಮ್ಮ ಬ್ಯಾಂಕ್ ಅಕೌಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಂತರ ನಿಮಗೆ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಲೋನ್ ಸಿಗ್ತವೆ. ಮತ್ತು ಈ ಲೋನ್ ಅಮೌಂಟ್ನಲ್ಲಿ ಅಥವಾ ಈ ಸಹಾಯಧನದಲ್ಲಿ ನಿಮಗೆ ಇನ್ಶೂರೆನ್ಸ್ ಅಪ್ಲೈ ಆಗಿರುತ್ತೆ. ಅಂದರೆ ಯಾರು ಕಿಸಾನ್ ಕ್ರೆಡಿಟ್ ಕಾರ್ಡನ್ನ ಪಡ್ಕೊಂಡಿರ್ತೀರ, ಸೊ ಅವರಿಗೆ ಇನ್ಶೂರೆನ್ಸ್ ಕೂಡ ಅಪ್ಲೈ ಆಗಿರುತ್ತೆ. ಒಂದು ಸತಿ ಈ ಕಾರ್ಡನ್ನು ನೀವು ಮಾಡಿಸ್ಕೊಂಡ್ರೆ 5 ವರ್ಷ ನಿಮಗೆ ಆ ಕಾರ್ಡ್ನ ವ್ಯಾಲಿಡಿಟಿ ಇರುತ್ತೆ. ನೀವು ಕಂಟಿನ್ಯೂಸ್ ಆಗಿ 5 ವರ್ಷದವರೆಗೆ ಉಪಯೋಗಗಳನ್ನು ಪಡ್ಕೋಬೋದಾಗಿರುತ್ತೆ. ನಂತರ ನಿಮಗೆ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸೋದ್ರಿಂದ ಏನಪ್ಪ ಯೂಸಸ್ ಅಂದರೆ, ನಿಮಗೆ ನೀವೇನಾದರೂ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ನ ಪರ್ಚೇಸ್ ಮಾಡ್ತಾ ಇದ್ದರೆ ಅದ್ರ ಮೇಲೆ ಕೂಡ ನಿಮಗೆ ಲೋನ್ ಸಿಗುತ್ತೆ. ಮತ್ತು ನೀವು ಫರ್ಟಿಲೈಸರ್ಸ್ಗಳನ್ನು ಏನಾದರೂ ಪರ್ಚೇಸ್ ಮಾಡ್ತಾಯಿದ್ರೆ ಅದಕ್ಕೂ ಸಹ ಲೋನ್ ಸಿಗುತ್ತೆ. ಮತ್ತು ನೀವು ಹೊಲದಲ್ಲಿ ಬೆಳೆದಿರುವ ಬೆಳೆಗಳನ್ನು ನೀವು ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಲೋನ್ಗಳು ಸಿಗುತ್ತೆ. ಇತರೆ ಲೋನ್ಗಳು ಸಹ ನಿಮಗೆ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಮುಖಾಂತರ ಸಿಗ್ತಾ ಹೋಗ್ತವೆ. ಇನ್ನೂ ಯಾರ್ಯಾರು ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಮಾಡಿಸಿಲ್ಲ, ಸೊ ದಯವಿಟ್ಟು ಇದರಿಂದ ಹಲವಾರು ಉಪಯೋಗಗಳಿವೆ. ಸೊ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ನಿಮಗೆ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಬ್ಯಾಂಕ್ಗಳು ಈ ಕಾರ್ಡ್ನ ಮುಖಾಂತರ ನಿಮಗೆ ಸಹಾಯಧನವನ್ನು ಕೊಡ್ತಾ ಹೋಗ್ತವೆ. ಸೊ ನೆಕ್ಸ್ಟು ಯಾವ ರೀತಿ ಇದಕ್ಕೆ ಅಪ್ಲೈ ಮಾಡೋದು ಅನ್ನೋದನ್ನು ನೋಡೋದು ಹೋದರೆ, ಮೊದಲನೇದಾಗಿ ನಿಮಗೆ ಅನೆಕ್ಷರ್ 11 ಅಂತ ಒಂದು ಫಾರ್ಮ್ ಬರುತ್ತೆ. ಸೊ ಈ ಫಾರ್ಮ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತಕ್ಷಣ ಈ ಫಾರ್ಮ್ನ ಫಿಲ್ ಮಾಡಿಕೊಂಡು ನೀವು ಹೋಗಬೇಕಾಗಿರುತ್ತೆ. ಈ ಫಾರ್ಮ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಈ ಫಾರ್ಮ್ ಯಾರ್ಯಾರಿಗೆ ಬೇಕು, ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕ್ಲಿಕ್ ಮಾಡೋದ್ರ ಮುಖಾಂತರ ಈ ಫಾರ್ಮ್ನ ನೀವು ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ಈ ಫಾರ್ಮ್ನಲ್ಲಿ ಏನಿಲ್ಲ, ಜಸ್ಟ್ ನಿಮ್ಮ ನೇಮ್, ಅಕೌಂಟ್ ನಂಬರ್, ಮತ್ತು ನಿಮ್ದೇನಾದರೂ ಎಕ್ಸಿಸ್ಟಿಂಗ್ ಆಲ್ರೆಡಿ ಲೋನ್ ಇದ್ದರೆ ಲೋನ್ ಡೀಟೇಲ್ಸ್, ಮತ್ತು ನಿಮ್ಮ ಲ್ಯಾಂಡ್ ಡೀಟೇಲ್ಸ್, ಮತ್ತು ನಿಮ್ದೇನಾದರೂ ಫಾರ್ಮ್ ಇದ್ದರೆ, ಅಂದರೆ ಡೈರಿ ಫಾರ್ಮ್ ಆಯಿತು, ಗೋಟ್ ಫಾರ್ಮ್ ಆಯಿತು, ಶೀಪ್ ಫಾರ್ಮ್ ಆಯಿತು, ಈ ಥರ ಯಾವುದಾದ್ರೂ ನಿಮ್ಮ ಫಾರ್ಮ್ ಇದ್ದರೆ ಆ ಫಾರ್ಮ್ನ ಡೀಟೇಲ್ಸನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ಇದಕ್ಕೆ ಅಂದರೆ ಪಿ ಎಮ್ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಮಾಡಿಸೋದಕ್ಕೆ ನಿಮಗೆ ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗ್ತವೆ ಅಂದರೆ, ಮೊದಲನೇದಾಗಿ ಫಾರ್ಮ್, ಅಪ್ಲಿಕೇಶನ್ ಫಾರ್ಮ್, ಇಲ್ಲಿ ಏನು ಹೇಳಿದ್ವಲ್ಲ ಈ ಫಾರ್ಮ್ ಬೇಕಾಗಿರುತ್ತೆ. ನಂತರ ನಿಮಗೆ ಐ ಡಿ ಪ್ರೂಫ್ ಆಗಿ ಆಧಾರ್ ಕಾರ್ಡ್, ವೋಟರ್ ಐ ಡಿ, ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಇವಿಷ್ಟರಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟು ನಿಮಗೆ ಬೇಕಾಗಿರುತ್ತೆ. ಅಡ್ರೆಸ್ ಪ್ರೂಫ್ ಆಗಿ ನೀವು ಆಧಾರ್ ಕಾರ್ಡ್ ಅಥವಾ ವೋಟರ್ ಐ ಡಿ ಅಥವಾ ಇಲ್ಲಿ ಮೇಲೆ ತಿಳಿಸಿರುವಂತೆ ಯಾವುದಾದ್ರೂ ಒಂದು ಡಾಕ್ಯುಮೆಂಟನ್ನು ನೀವು ಸಬ್ಮಿಟ್ ಮಾಡೋಕ್ಕಾಗಿರುತ್ತೆ. ನಂತರ ನಿಮ್ಮದು ಲ್ಯಾಂಡ್ ಹೋಲ್ಡಿಂಗ್ ಡಾಕ್ಯುಮೆಂಟ್, ಅಂದರೆ ನಿಮ್ಮದು ಪಹಣಿ ಏನಿರುತ್ತಲ್ಲ, ಹೊಲದ ಪಹಣಿ, ಸೊ ಅದು ಬೇಕಾಗಿರುತ್ತೆ ಒಂದು. ಮತ್ತು ಅಪ್ಲಿಕೆಂಟ್ದು ಒಂದು ಪಾಸ್ಪೋರ್ಟು ಬೇಕಾಗಿರುತ್ತೆ. ಅಂದರೆ ಓನರ್ ಯಾರು ಇರ್ತಾರೋ, ಲ್ಯಾಂಡ್ ಓನರು, ಅವ್ರದ್ದು ಒಂದು ಪಾಸ್ಪೋರ್ಟು ಬೇಕಾಗಿರುತ್ತೆ. ಸೊ ನೆಕ್ಸ್ಟು ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊತಾ ಹೋದರೆ, ನೀವು ಪಿ ಎಮ್ ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ 2 ದಾರಿ ಇದ್ದಾವೆ. ಒಂದು, ಡೈರೆಕ್ಟ್ ಬ್ಯಾಂಕಿಗೆ ವಿಸಿಟ್ ಮಾಡ್ಬೋದು. ಅಂದರೆ ಮೇಲೆ ತಿಳಿಸಿದ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಿ ನೀವು ಡೈರೆಕ್ಟ್ ಬ್ಯಾಂಕಲ್ಲಿ ಅಪ್ಲೈ ಮಾಡ್ಬೋದು. ಇಲ್ಲ ನೀವು ನಿಮ್ಮ ಹತ್ತಿರ ಇರುವ ಸಿ ಎಸ್ ಸಿ ಸೆಂಟರ್ಗಳಲ್ಲಿ, ಅಂದರೆ ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ನೀವು ಎಲ್ಲ ಡಾಕ್ಯುಮೆಂಟ್ಸು ತೆಗೆದುಕೊಂಡು ನೀವು ಸಿ ಎಸ್ ಸಿ ಸೆಂಟರ್ಗಳಿಗೆ ಹೋದರೆ ಅಲ್ಲಿ ಪಿ ಎಮ್ ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡಿ ನಿಮ್ಮ ಎಲಿಜಿಬಿಲಿಟಿಯನ್ನು ಚೆಕ್ ಮಾಡ್ತಾರೆ. ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅಥವಾ ನಿಮ್ಮ ಬ್ಯಾಂಕ್ ನಿಮಗೆ ಎಷ್ಟು ಸಾಲ ಕೊಡುತ್ತೆ ಅನ್ನೋದ್ರ ಬಗ್ಗೆ ಚೆಕ್ ಮಾಡಿ ನೀವು ಅಪ್ರೂವ್ ಕೊಟ್ಟರೆ ಆ ಅಪ್ಲಿಕೇಶನ್ ಫಾರ್ಮ್ನ ಡೈರೆಕ್ಟಾಗಿ ಅವರ ಆನ್ಲೈನ್ ಮುಖಾಂತರ ಬ್ಯಾಂಕಿಗೆ ಕಳಿಸ್ತಾರೆ. ಸೊ ನೆಕ್ಸ್ಟ್ ನೀವು ಡೈರೆಕ್ಟ್ ಬ್ಯಾಂಕಿಗೆ ಹೋಗಿ ಪಿ ಎಮ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಆಯಿತು ಅಥವಾ ಲೋನ್ ಅಮೌಂಟನ್ನು ಪಡ್ಕೋಬೋದಾಗಿರುತ್ತೆ. ಇಲ್ಲ ಡೈರೆಕ್ಟ್ ನೀವು ಬ್ಯಾಂಕ್ನ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರವಾಗಿ ನೀವು ಲೋನ್ ಅಮೌಂಟನ್ನು ಪಡ್ಕೋಬೋದಾಗಿರುತ್ತೆ. ಇದಿಷ್ಟು ಇವತ್ತಿನ ಈ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಕ್ರೇಜಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.